ಯುದ್ಧ ಬಡವನ ಹೊಟ್ಟೆಗೆ ಹೊಡೆದಿದೆ. ದುಡಿಯುವ ರಟ್ಟೆಗಳ ಕೆಲಸ ಕಿತ್ಕೊಂಡಿದೆ. ದುಡ್ಡಿನ ದೌಲತ್ತಲ್ಲಿದ್ದಂಥ ಸಿರಿವಂತಿಕೆ ಮೇಲೂ ಪ್ರಹಾರ ಮಾಡಿದೆ. ಕೊಲ್ಲಿ ಕಾಳಗ ಹತ್ತಾರು ಉದ್ಯಮಗಳಿಗೆ ಬೀಗ ಜಡಿಸಿದೆ. ಈ ಬೆನ್ನಲ್ಲೇ ಪಾಠ ಕಲಿತಂಥ ಕೇಂದ್ರ ಸರ್ಕಾರ ಭವಿಷ್ಯದಲ್ಲಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸಲು ಹೊಸ ಪ್ಲಾನ್ ಸಿದ್ಧ ಮಾಡಿಕೊಳ್ತಾ ಇದೆ. 30 ದಿನಗಳ LPG ಸ್ಟಾಕ್ಗೆ ಸಂಗ್ರಹಗಾರ ಸ್ಥಾಪಿಸೋಕೆ ತೀರ್ಮಾನವನ್ನ ಮಾಡಿದೆ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಇದು ಕೇವಲ ಸರತಿ ಸಾಲಲ್ಲ, ಜನರ ತಾಳ್ಮೆಯ ಪರೀಕ್ಷೆ. ಸಿಲಿಂಡರ್ ಬೆಲೆ ಏರಿಕೆಯ ಬರೆ ಸಾಲದು ಅಂತ ಈಗ ಪೂರೈಕೆಯಲ್ಲೇ ಕತ್ತರಿ ಬಿದ್ದಿದೆ. ಅಡುಗೆ ಮಾಡೋಕೆ ಗ್ಯಾಸ್ ಇಲ್ಲ, ಹೋಟೆಲ್ ತಿಂಡಿ ಸಿಕ್ಕಾಪಟ್ಟೆ ತುಟ್ಟಿ, ಆಟೋ ಓಡಿಸೋಕೆ ಇಂಧನವಿಲ್ಲ. ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟಿನಿಂದ ಜನರ ಹೊಟ್ಟೆ ಉರಿಯುತ್ತಿದೆ. ದೇಶದಲ್ಲಿ ಗ್ಯಾಸ್ ಹಾಹಾಕಾರ, ಜನರ ತಟ್ಟೆ ಮೇಲೆ ಪ್ರಹಾರ. ಹಾರ್ಮುಜ್ ಬಿಕ್ಕಟ್ಟಿನಿಂದ ದೇಶದಲ್ಲಿ ಗ್ಯಾಸ್ ಪೂರೈಕೆ ತತ್ತರ. ಹಾರ್ಮುಜ್ ಬಿಕ್ಕಟ್ಟಿನಿಂದ ಪೂರೈಕೆ ವ್ಯವಸ್ಥೆ ಹಳಿ ತಪ್ಪಿದೆ. ಭಾರತ ತನ್ನ LPG ಅಗತ್ಯತೆಯ 60%ಕ್ಕಿಂತ ಹೆಚ್ಚು ಭಾಗವನ್ನ ಆಮದು ಮಾಡಿಕೊಳ್ತಿದ್ದು, ಈ ಸಂಘರ್ಷವು ನೇರ ಪರಿಣಾಮ ಬೀರಿದೆ. ಪೂರೈಕೆ ಸ್ಥಿರಗೊಳಿಸಲು ಸರ್ಕಾರ ಉತ್ಪಾದನೆಯನ್ನ 10% ಹೆಚ್ಚಿಸಿದ್ರೂ ಬೇಡಿಕೆಯನ್ನ ಪೂರೈಸೋದು ಕಷ್ಟವಾಗ್ತಿದೆ. ಅದರ ಪರಿಣಾಮವೇ ಬೆಂಗಳೂರು ಸೇರಿ ರಾಜ್ಯದ ವಿವಿಧ ನಗರಗಳಲ್ಲಿ LPG ಬಂಕ್ಗಳ ಮುಂದಿನ ಕಿಲೋಮೀಟರ್ ಉದ್ದದ ಕ್ಯೂ ಆಗಿದೆ. ಭಾರತದಲ್ಲಿ LPG ಸಂಗ್ರಹಗಾರ ಸ್ಥಾಪನೆಗೆ ನಿರ್ಧಾರ. ಮತ್ತೆ ಸಮಸ್ಯೆ ತಲೆದೂರಿದಾಗ ತೊಂದರೆಯಾಗದಂತೆ ಕ್ರಮ. ಯುದ್ಧದಿಂದ ಭಾರತದಲ್ಲಿ ಗ್ಯಾಸ್ನ ಸಮಸ್ಯೆ ಉಲ್ಬಣಿಸಿದ್ದು, ಪರ್ಯಾಯ ಪರಿಹಾರಗಳ ಹುಡುಕಾಟ ಶುರುವಾಗಿದೆ. 30 ದಿನಗಳ LPG ಸಂಗ್ರಹಗಾರ ಸ್ಥಾಪನೆಗೆ ನಿರ್ಧಾರ ಮಾಡಲಾಗ್ತಿದೆ. ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಿಂದ ಈಗಿರುವ ಸಂಗ್ರಹಗಾರದ ಸಾಮರ್ಥ್ಯ ಹೆಚ್ಚಳಕ್ಕೆ ಪ್ಲಾನ್ ಮಾಡಲಾಗಿದೆ. 1 ತಿಂಗಳು ಗ್ಯಾಸ್ ಕೊರತೆ ಆಗದಂತೆ ಸಂಗ್ರಹಗಾರ ಸಿದ್ಧವಾಗಲಿದೆ. ಇದಕ್ಕಾಗಿ ಜಪಾನ್, ದಕ್ಷಿಣ ಕೊರಿಯಾ ಮಾಡೆಲ್ ಅಳವಡಿಕೆಗೆ ಸರ್ಕಾರ ಚಿಂತನೆ ನಡೆಸಿದೆ. ಕಳೆದ ವರ್ಷ ಭಾರತ 33 ಮಿಲಿಯನ್ ಟನ್ LPG ಬಳಕೆ ಮಾಡಿದೆ. ದೇಶದಲ್ಲಿ ಒಟ್ಟು 33 ಕೋಟಿ LPG ಸಿಲಿಂಡರ್ ಬಳಕೆದಾರರಿದ್ದಾರೆ. ದೇಶದಲ್ಲಿ ಸದ್ಯ ಮಂಗಳೂರಲ್ಲಿ HPCLನಿಂದ 80,000 ಟನ್, ವಿಶಾಖಪಟ್ಟಣದಲ್ಲಿ 60,000 ಟನ್ ಗ್ಯಾಸ್ ಸಂಗ್ರಹಗಾರವಿದೆ. ಒಟ್ಟು ಭಾರತದಲ್ಲಿ 1.4 ಲಕ್ಷ ಟನ್ ಗ್ಯಾಸ್ ಸಂಗ್ರಹಗಾರವಿದೆ. ಆದರೆ ಇದು ದೇಶದ 1.5 ದಿನದ ಗ್ಯಾಸ್ ಅಗತ್ಯ ಮಾತ್ರ ಪೂರೈಕೆ ಮಾಡಲಿದೆ. ಒಂದು ದಿನಕ್ಕೆ ಭಾರತದಲ್ಲಿ 80,000 ಟನ್ ಗ್ಯಾಸ್ ಅಗತ್ಯ ಇದೆ ಅನ್ನೋ ಅಂದಾಜಿದೆ. ಹೀಗಾಗಿ 30 ದಿನಗಳ ಸ್ಟ್ರಾಟಜಿಕ್ LPG ಸಂಗ್ರಹಗಾರ ಸ್ಥಾಪನೆ ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಂಗ್ರಹಗಾರ ಸ್ಥಾಪನೆ ಬಗ್ಗೆ ಪ್ರಧಾನಿ ಕಚೇರಿಯ ಜೊತೆ ಚರ್ಚೆ ನಡೆದಿದೆ. ಪ್ರತಿ ವರ್ಷ LPG ಸಿಲಿಂಡರ್ ಬಳಕೆದಾರರ ಸಂಖ್ಯೆ ಹೆಚ್ಚಳವಾಗ್ತಿದೆ. ಕೇಂದ್ರದ ಉತ್ತೇಜನದಿಂದ ಸಿಲಿಂಡರ್ ಬಳಕೆದಾರರು ಏರಿಕೆಯಾಗ್ತಿದ್ದು, ಅಗತ್ಯತೆ ಪೂರೈಕೆಗೆ 30 ದಿನದ ಸ್ಟೋರೇಜ್ನ ಅಗತ್ಯವಿದೆ. ಕೆಲವೆಡೆ 200 ದಿನಗಳಿಗೆ ಸಾಲುವಷ್ಟು LPG ಸಂಗ್ರಹಗಾರಗಳಿವೆ. ಈ ಎಲ್ಲಾ ಮಾದರಿ ಅನುಸರಿಸಿ ಹೊಸ ಪ್ಲಾನ್ಗಳು ಶುರುವಾಗಿವೆ. ಇತ್ತ ರಾಜ್ಯದಲ್ಲಿ ಸರ್ಕಾರವು ಗೃಹ ಬಳಕೆಯ LPG ಸಿಲಿಂಡರ್ ಬುಕಿಂಗ್ ಅವಧಿಯಲ್ಲಿ ಬದಲಾವಣೆ ಮಾಡಿದೆ. 1 ಸಿಲಿಂಡರ್ ಪಡೆದ ನಂತರ ಮತ್ತೊಂದು ಬುಕಿಂಗ್ ಮಾಡಲು ಈಗ ಕನಿಷ್ಠ 26 ದಿನಗಳ ಅಂತರ ಇರಲೇಬೇಕು ಅಂತ ಆದೇಶ ಮಾಡಿದೆ. ಕಳೆದ ಕೆಲವು ದಿನಗಳಿಂದ LPG ಪೂರೈಕೆಯಲ್ಲಿ ಏರಿಕೆ ಕಂಡುಬಂದಿದೆ. ಸರಾಸರಿ ದೈನಂದಿನ ಪೂರೈಕೆಯು 56.67 ಮೆಟ್ರಿಕ್ ಟನ್ನಿಂದ 83.58 ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ. ಇತ್ತ LPG ಹೊತ್ತು ತರುತ್ತಿರುವ ಜಗ್ ವಸಂತ್ ಹಡಗು ಪಶ್ಚಿಮ ಕರಾವಳಿಯನ್ನ ತಲುಪಿದ್ದು, ಮಂಗಳೂರು ಬಂದರಿನ ಹೊರಭಾಗದಲ್ಲಿ ಲಂಗರು ಹಾಕಲು ಕಾಯುತ್ತಿದೆ. ಒಟ್ಟಾರೆ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಕಾಣ್ತಿದ್ದು, ಇರಾನ್ ಅಮೆರಿಕ ಸಂಧಾನ ಮಾತುಕತೆ ಮೇಲೆ ಅವಲಂಬಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.